ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ಅಂತ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಚಪಾತಿಗೆ ಗೋಧಿ ಹಿಟ್ಟು 1.5 ಬಟ್ಲು ಈ ಬಟ್ಲಲ್ಲಿ ತೊಗೊಳ್ತಾ ಇದ್ದೀನಿ. ಸೊ ಗೋಧಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ನಾನು ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ, ಟೇಬಲ್ ಸಾಲ್ಟ್ ಹಾಕ್ಕೊಂಡು ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಇವಾಗ ಚಪಾತಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಯಾವಾಗಲೂ ಚಪಾತಿ ಹಿಟ್ಟು ಕಲಸೋವಾಗ, ಜಾಸ್ತಿ ಹಾಕ್ಕೋಬೇಡಿ ಮುಂಚೆನೇ. ಸೊ ಅದಕ್ಕೆ ಕಲಿಸ್ಕೊಂಡ್ಮೇಲೆ 1-2 ಸ್ಪೂನ್ ಎಣ್ಣೆ ಹಾಕಿ ಈ ಥರ ಒಂದು ಲೆವೆಲಾಗಿ ಬರುತ್ತೆ. ಸೊ ಚಪಾತಿ ಹಿಟ್ಟಿನ ಹದ ಬರ್ತಾಯಿದೆ ನೋಡಿ. ಇವಾಗೆಲ್ಲ ಸೇರಿ ಮಿಕ್ಸ್ ಮಾಡಿ ರೌಂಡಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು 5 ನಿಮಿಷ ನಾನು ಸೈಡ್ ಇಟ್ಟಿರ್ತೀನಿ. ಸೊ ಇದಾಗ ಬೀಟ್ರೋಟ್ ಪಲ್ಯಕ್ಕೆ ಮಾಡೋ ವಿಧಾನಕ್ಕೆ ಬೀಟ್ರೋಟು ತುರಿದಿಟ್ಟಿರೋ ಅಂಥದ್ದು 3, ಈರುಳ್ಳಿ 2, ಕಡಲೆಬೇಳೆ, ಸಾಸಿವೆ, ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಾಡೋ ವಿಧಾನಕ್ಕೆ ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಡಲೆಬೇಳೆ ಒಂದು 2-3 ಚಮಚನೇ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಬೀಟ್ರೂಟ್ ಪಲ್ಯ ಅಂದರೆ ಕಡಲೆಬೇಳೆ ಸ್ವಲ್ಪ ಚೆನ್ನಾಗಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಸೊ ಚಪಾತಿಗೆ ತಿಂತ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಸೊ ಹಾಗಾಗಿ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕಡಲೆಬೇಳೆ ಎಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಖಾರಕ್ಕೆ ಒಂದು 4-5 ತೊಗೊಂಡಿದ್ದೀನಿ. ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಫ್ರೈ ಆದಮೇಲೆ ನಾನು ತುರಿದಿಟ್ಟಿರೋಂಥ ಬೀಟ್ರೂಟ್ನ ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೀಟ್ರೂಟ್ ಹಾಕ್ಕೊಂಡೆಲ್ಲ ಸ್ವಲ್ಪ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೀಟ್ರೂಟ್ ಯಾವಾಗಲೂ ತುರಿದ್ಬಿಟ್ಟು ಮಾಡಿ, ಇದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಮಾಡ್ಬೋದು. ಅದರಲ್ಲಿ ಕುಕ್ಕರಲ್ಲಿ 1 ವಿಷಲ್ ಹೊಡೆಸ್ಕೊಂಡ್ರೆ ಸೇಮ್ ಇದೇ ಥರ ಬೇಯಿಸ್ಬಿಟ್ಟು 1 ವಿಷಲ್ಗೆ ಮಾಡ್ಕೊಬೋದು. ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಕಡಲೆಬೇಳೆ ತುಂಬಾ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ. 2-3 ನಿಮಿಷ ಇವಾಗ ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊಂಡಿದ್ದೆ. ಇವಾಗ ನೋಡಿ ಕರೆಕ್ಟಾಗಿ ಆಗಿದೆ, ಬೆಂದಿದೆ. ಸೊ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಚಪಾತಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಚಪಾತಿಗೆ ನೋಡಿ ಹಿಟ್ಟು ಸ್ವಲ್ಪ ಚೆನ್ನಾಗಿ ನಾದಿ ಒಂದು 5 ನಿಮಿಷ ನೆನೆಯೋಕೆ ಇಟ್ಟಿದ್ವಲ್ಲ, ಚೆನ್ನಾಗಾಗಿದೆ. ಸೊ ಒಂದಿಷ್ಟು ಚಪಾತಿನ ನೀಟಾಗಿ ಎಲ್ಲ ಕಡೆನೂ ಒಂದೇ ಈಕ್ವಲಾಗಿ ಚಪಾತಿ ಒತ್ಕೊಳ್ಳೋಣ. ಸೊ ಇವಾಗ ನಾನು ಚಪಾತಿ ನೋಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಚಪಾತಿನ ಯಾವಾಗಲೂ ನೀವು ಒಂದೇ ಅಂದರೆ ಈಕ್ವಲಾಗಿ ಒತ್ಕೋಬೇಕು. ಸೈಡಲ್ಲಿ ಒಂಥರ ಗಟ್ಟಿ ಥರ ಬರುತ್ತಲ್ಲ, ಆ ಥರ ಎಲ್ಲ ಒತ್ಕೊಬಾರ್ದು, ಚೆನ್ನಾಗಿರಲ್ಲ ತಿನ್ನೋಕ್ಕೆ, ಹಸಿ ಬಂದ್ಬಿಡುತ್ತೆ. ನೋಡಿ ಇವಾಗ 2 ಕಡೆ ಎಣ್ಣೆ ಹಾಕಿದ್ಮೇಲೆ ಚಪಾತಿ ಸ್ವಲ್ಪ ನೋಡಿ ಚೆನ್ನಾಗಿ ಉಬ್ತಾ ಇದೆ. ಸೊ ಆ ಥರ ಉಬ್ಕೊಬಂದ್ಮೇಲೆ 2 ಸೈಡ್ ಎಣ್ಣೆ ಹಾಕ್ಕೊಂಡು ನಾನು ಚಪಾತಿನ ಒಂದೇ ಇದರಲ್ಲಿ ಬೇಯಿಸ್ಕೋಬೇಕು. ನೋಡಿ ಈ ಥರ ರೌಂಡ್ ಮಾಡ್ತಾಯಿದ್ರೆ ಚಪಾತಿ ಕ್ಲೀನಾಗಿ ಸುತ್ತ ಬೇಯುತ್ತೆ. ನೋಡಿ ಇವಾಗ ತಿರ್ವಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಚಪಾತಿ ನೋಡಿ ಸುತ್ತ ಬೆಂದಿದೆ ಮತ್ತು ಮಧ್ಯದಲ್ಲೂ ಬೆಂದಿದೆ. ಈ ಥರ ಚಪಾತಿ ಈಕ್ವಲಾಗಿ ಎಲ್ಲ ಕಡೆ ಬೆಂದರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅರ್ಧಂಬರ್ಧ ಬೇಯಿಸಿ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಅಥವಾ ಚಪಾತಿ ತಿಂದ್ರೂ ಒಂಥರ ಚೆನ್ನಾಗಿರಲ್ಲ, ಹಸಿ ಥರ ಇರುತ್ತೆ. ಯಾಕಂದರೆ ಇದು ಗೋಧಿ ಹಿಟ್ಟಲ್ವ. ಸೊ ಬರೀ ಚೆನ್ನಾಗಿ ಬೇಯಿಸಿ ಹಿಂಗೆ ತಿನ್ನೋದ್ರಿಂದ ನೋಡಿ ರೆಡಿಯಾಗಿದೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ. ಇದೇ ಥರ ರೆಸಿಪಿಗೆ ನಮ್ಮ ಶ್ರೀನಿಧಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಕೊಡಿ.